ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷಮಾಸ ಕೃಷ್ಣ ಪಕ್ಷ 15 ಜನವರಿ 2026 ಗುರುವಾರ. ಸೂರ್ಯೋದಯ ಬೆಳಗ್ಗೆ 6:59, ಸೂರ್ಯಾಸ್ತ ಸಂಜೆ 6:14. ಚಂದ್ರೋದಯ ರಾತ್ರಿ 4:38 ಜನವರಿ 16, ಚಂದ್ರಾಸ್ತ ಮಧ್ಯಾಹ್ನ 3:13. ಇಂದಿನ ತಿಥಿ ದ್ವಾದಶಿ ರಾತ್ರಿ 8:03 ರವರೆಗೆ, ನಂತರ ತ್ರಯೋದಶಿ. ಯೋಗ ವೃದ್ಧಿ ರಾತ್ರಿ 8:38 ರವರೆಗೆ, ನಂತರ ಧ್ರುವ. ನಕ್ಷತ್ರ ಜ್ಯೇಷ್ಠ ಬೆಳಗ್ಗೆ 6:05 ಜನವರಿ 16 ರವರೆಗೆ, ನಂತರ ಮೂಲ. ಕರ್ಣ ಕೌಲವ ಬೆಳಗ್ಗೆ 7:06, ತೈತಿಲ ರಾತ್ರಿ 8:16, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:05 ರಿಂದ 5:55, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:06 ರಿಂದ 12:52, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:30 ರಿಂದ 6:46 ರವರೆಗೆ, ಸಂಧ್ಯಾಕಾಲ ಸಂಜೆ 6:12 ರಿಂದ 7:27, ಅಮೃತಕಾಲ ರಾತ್ರಿ 7:59 ರಿಂದ 9:46 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:55 ರಿಂದ 3:21, ಯಮಗಂಡಕಾಲ ಬೆಳಗ್ಗೆ 6:46 ರಿಂದ 8:12 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 9:18 ರಿಂದ 11:05, ದುರ್ಮುಹೂರ್ತ ಬೆಳಗ್ಗೆ 10:35 ರಿಂದ 11:20, ನಂತರ ಮಧ್ಯಾಹ್ನ 3:09 ರಿಂದ 3:55 ರವರೆಗೆ. ಬೆಳಗ್ಗೆ 6:05 ಜನವರಿ 16 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಬೆಳಗ್ಗೆ 6:05 ಜನವರಿ 16 ರವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಕೆಲಸ ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಹೊಸ ಸಮಸ್ಯೆಗಳು ಉದ್ಭವಿಸಬಹುದು. ಇದು ನಿಮ್ಮನ್ನು ಕಿರಿಕಿರಿಗೊಳ್ಳುವಂತೆ ಮಾಡುವ ಸಂಭವವಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯದಿರಬಹುದು. ಆರೋಗ್ಯದ ಕಡೆ ಗಮನವಹಿಸಿ. ಅವಶ್ಯಕತೆ ಇಲ್ಲದಿದ್ದಲ್ಲಿ ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ದುಬಾರಿ ವಸ್ತುಗಳನ್ನು ಖರೀದಿಸಿ ಹೊಸ ಖರ್ಚುಗಳಿಗೆ ದಾರಿ ಮಾಡಿಕೊಳ್ಳಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ವೃಷಭರಾಶಿ. ಇಂದು ನೀವು ಲೌಕಿಕ ವಿಷಯಗಳಿಗೆ ಹೆಚ್ಚು ಆಕರ್ಷಿತರಾಗುವಿರಿ. ಮನೆಯಲ್ಲಿ ಸಂತೋಷದಾಯಕ ವಾತಾವರಣವಿರುವುದು. ವೃತ್ತಿ ಸ್ಥಳದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ತರಬಹುದು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೊಸ ಪಾರ್ಟ್ನರ್ ಸೇರ್ಪಡೆಯಾಗಬಹುದು. ನಿಮ್ಮ ಸಂಗಾತಿಯ ನಡತೆ ನಿಮಗೆ ಸಂತೋಷ ನೀಡುತ್ತದೆ ಮತ್ತು ಈ ಸಮಯವನ್ನು ಆನಂದಿಸುವಿರಿ. ಪ್ರಯಾಣಕ್ಕೆ ದಿನ ಅನುಕೂಲಕರವಾಗಿದೆ. ಮಿಥುನ ರಾಶಿ. ಇಂದು ನಿಮ್ಮ ಎಲ್ಲಾ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸುವಿರಿ. ನಿರುದ್ಯೋಗಿಗಳಿಗೆ ಕೆಲಸ ಸಿಗಬಹುದು. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವಿರಿ. ಇಂದು ನಿಮ್ಮ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿ ವಹಿಸಿ. ಇಂದು ಯಾವುದೇ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳದಿರುವುದು ಉತ್ತಮ. ಬೆಲೆಬಾಳುವ ವಸ್ತು, ಕಿವಿ ಮತ್ತು ಗಂಟಲಿನ ಸೋಂಕು ಬರಬಹುದು. ನಕಾರಾತ್ಮಕ ಮನಸ್ಥಿತಿಯವರಿಂದ ದೂರವಿರಿ. ಕಟಕ ರಾಶಿ. ತುಂಬಾ ಸವಾಲಿನ ದಿನವೆನಿಸಬಹುದು. ಕೆಲಸದ ಸ್ಥಳದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಇಂದು ಮನೆಯವರೊಡನೆ ಮತ್ತು ನಿಮ್ಮ ಮಕ್ಕಳೊಂದಿಗೆ ಉಲ್ಲಾಸದಿಂದ ಸಮಯ ಕಳೆಯುವಿರಿ. ವೈವಾಹಿಕ ಸಂಬಂಧವನ್ನು ಹೊಂದಲು ಒಳ್ಳೆಯ ಸಮಯ. ಮಕ್ಕಳ ಶಿಕ್ಷಣ ಮತ್ತು ಅವರ ಮುಂದಿನ ಭವಿಷ್ಯವನ್ನು ಅವರ ಇಚ್ಛೆಗೆ ಅನುಸಾರ ಯೋಜಿಸುವಿರಿ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶ್ರಮಕ್ಕೆ ತಕ್ಕ ಫಲಿತ ದೊರೆಯಬಹುದು. ಸಿಂಹರಾಶಿ. ಇಂದು ಪ್ರಯಾಣ, ನೀವೇ ವಾಹನ ಚಲಿಸುವುದು ಕ್ಷೇಮಕರವಲ್ಲ. ವ್ಯವಹಾರಗಳಿಗಾಗಿ ಸಾಲವನ್ನು ಪಡೆಯಬೇಡಿ. ಇಂದು ಯಾವುದೇ ಮುಖ್ಯ ಕಾರ್ಯ ಪ್ರಾರಂಭಿಸದಿರಿ. ಸಮಸ್ಯೆಗಳು ಎದುರಾಗಬಹುದು. ಯಾರೊಂದಿಗೂ ಶತ್ರುತ್ವವನ್ನು ಬೆಳೆಸಿಕೊಳ್ಳಬೇಡಿ. ವಿವಾದಗಳಿಂದ ದೂರವಿರಿ. ಇಂದು ಹೆಚ್ಚಿನ ಕೆಲಸದಿಂದಾಗಿ ಸುಸ್ತಾದ ಅನುಭವವಾಗಬಹುದು. ವಿಶ್ರಾಂತಿ ಪಡೆಯಿರಿ. ನಿಮಗೆ ಕೆಮ್ಮು ಮತ್ತು ಶೀತವಾಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ. ಇಂದು ಮುಖ್ಯವಾದ ಕೆಲಸಗಳಿಗೆ, ಹೂಡಿಕೆ ಮತ್ತು ನಿರ್ಧಾರಗಳಿಗೆ ದಿನ ಅನುಕೂಲಕರವಾಗಿದೆ. ನಿಮ್ಮ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗುವಿರಿ. ಜನ ನಿಮ್ಮನ್ನು ಹೊಗಳುವರು.
ಇಂದು ಆರೋಗ್ಯ ಉತ್ತಮವಿರುವುದು, ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು. ಇಂದು ಪ್ರೇಮ ಸಂಬಂಧಗಳನ್ನು ಗಟ್ಟಿಗೊಳಿಸಲು ವಾತಾವರಣ ಅನುಕೂಲಕರವಾಗಿದೆ ಹಾಗೂ ಅದರಲ್ಲಿ ಯಶಸ್ವಿಯಾಗುವಿರಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ತುಲಾರಾಶಿ, ಇಂದು ನಿಮ್ಮಲ್ಲಿ ಉತ್ಸುಕತೆ ಕಮ್ಮಿಯಾಗಿರುವುದು, ಅನವಶ್ಯಕ ಕಲಹದಿಂದ ಮನಸ್ಸು ವಿಚಲಿತವಾಗುವ ಸಾಧ್ಯತೆಯಿದೆ. ದಿನದ ಅಂತ್ಯದ ವೇಳೆಗೆ ಸ್ವಲ್ಪ ಧನಲಾಭವಾಗಬಹುದು. ಕುಟುಂಬದ ವಿಷಯಗಳಲ್ಲಿ ಹೊರಗಿನವರ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡಬೇಡಿ. ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಿ, ಹಾಗೆ ಕುಟುಂಬದವರೊಂದಿಗೆ ಸಂತೋಷವಾಗಿರಿ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನಸ್ಥಿತಿ ತುಂಬಾ ಉತ್ಸಾಹದಾಯಕವಾಗಿರುತ್ತದೆ. ಆದಾಯದ ಹೊಸ ಮಾರ್ಗಗಳು ಅಭಿವೃದ್ಧಿಗೊಳ್ಳುತ್ತವೆ. ನಿಮ್ಮ ವೃತ್ತಿ ಜೀವನವು ಉತ್ತಮವಾಗಿರುವುದು ಮತ್ತು ನೀವು ಅಲ್ಲಿ ಎಲ್ಲರ ಮೆಚ್ಚುಗೆ ಪಡೆಯುವಿರಿ. ಖಾಸಗಿ ವೃತ್ತಿಗೆ ಸಂಬಂಧಿಸಿದ ಜನರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಪಿತ್ರಾರ್ಜಿತ ವ್ಯವಹಾರಗಳಲ್ಲಿ ನೀವು ದೊಡ್ಡ ಲಾಭವನ್ನು ಪಡೆಯುತ್ತೀರಿ. ಆರೋಗ್ಯದ ಕಡೆ ಗಮನಕೊಡಿ. ಸಾಧ್ಯವಾದಲ್ಲಿ ಇಂದಿನಿಂದಲೇ ಯೋಗ ವ್ಯಾಯಾಮ ಪ್ರಾರಂಭಿಸಿ. ಧನುರಾಶಿ, ನಿಮ್ಮ ಸಹೋದ್ಯೋಗಿಯೊಂದಿಗೆ ಮನಸ್ತಾಪಗಳಾಗುವ ಸಾಧ್ಯತೆಯಿದೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಆತಂಕ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಇಲ್ಲವಾದಲ್ಲಿ ಅಜಾಗರೂಕತೆಗೆ ಎಡೆಮಾಡಿಕೊಡಬಹುದು. ಇವೆಲ್ಲದರ ಹೊರತಾಗಿಯೂ ನಿಮ್ಮ ಪ್ರಯತ್ನ ಮತ್ತು ಪರಿಶ್ರಮದಿಂದ ಸಂತೋಷದ ಕ್ಷಣಗಳನ್ನು ಕಾಣುವಿರಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ಮೈನೋವು ಕಾಣಿಸಿಕೊಳ್ಳಬಹುದು. ಮಕರ ರಾಶಿ, ಇಂದು ಆಹ್ಲಾದಕರ ಮನಸ್ಥಿತಿಯಿರುವುದು, ಆರ್ಥಿಕ ಸ್ಥಿತಿ ಲಾಭದಾಯಕವಾಗಿರುವುದು, ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಉತ್ತಮವಾಗಿದೆ. ವೃತ್ತಿಯಲ್ಲದೆ ಇನ್ನಿತರ ಮೂಲಗಳಿಂದ ಆದಾಯವಾಗುವ ಅವಕಾಶಗಳಿವೆ. ಜನರ ಬೆಂಬಲ ಸಿಗುವುದು. ಇಂದು ನಿಮ್ಮ ಕೆಲಸಗಳು ಸುಲಭವಾಗಿ ಮತ್ತು ಸಮಯಕ್ಕೆ ನೆರವೇರುವುದು. ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗುವುದು. ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು. ಕುಂಭರಾಶಿ, ಇಂದು ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವಿರಿ. ಇಂದು ಹೊಸ ಕೆಲಸ ಪ್ರಾರಂಭಿಸಲು ದಿನ ಅನುಕೂಲಕರವಾಗಿದೆ. ನಿಮ್ಮಳತೆಯನ್ನು ಕಂಡು ಅಧಿಕಾರಿಗಳು ಸಂತೋಷಪಡುವರು ಹಾಗೂ ಉನ್ನತ ಸ್ಥಾನ ಪಡೆಯುವ ಸಾಧ್ಯತೆಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು ಪಡೆಯಬಹುದು. ನಿಮ್ಮ ಪ್ರಯತ್ನಗಳಿಗೆ ಪ್ರಶಂಸೆ ಸಿಗುವುದು. ಜನ ನಿಮ್ಮ ಸದ್ಗುಣಗಳನ್ನು ಹೊಗಳುವರು. ಕುಟುಂಬದಲ್ಲಿ ನೆಮ್ಮದಿ ತುಂಬಿರುವುದು. ಮೀನರಾಶಿ, ಶತ್ರುಗಳು ನಿಮಗೆ ಹಾನಿ ಮಾಡಲು ಯತ್ನಿಸಬಹುದು. ನೀವು ಕೈಗೊಂಡ ಹೊಸ ಕಾರ್ಯಯೋಜನೆಗಳು ನಿರೀಕ್ಷೆಗಳನ್ನು ತಲುಪುವುದಿಲ್ಲ. ಇಂದು ನೀವು ಅಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕಾರಣ ಟೀಕೆಗೆ ಒಳಗಾಗುವಿರಿ. ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆ ಮಾಡಬೇಡಿ. ಮನಸ್ಸಿನಲ್ಲಿ ಧಾರ್ಮಿಕ ಆಲೋಚನೆಗಳು ಬರುವುದು. ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.